ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ನಮಸ್ಕಾರ ಯಜಮಾಂತಿಗೆ. ನಿನಗೆ ಅಂತ ಯಜಮಾಂತಿ. ಕೂತ್ಕೋ ಶ್ರೀಕಾಂತ. चंद्राय वेदसे रघुनाथाय नाथाय सीताय पतये नमः. ಅಮ್ಮನ್ಗೇನು ಮೈ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡು ಬರ್ತೀನಿ.
ಒಂದ್ ಅರ್ಧ ಗಂಟೆ ಇರಮ್ಮ, ರಾಜು ಬಂದ್ಬಿಡ್ತಾನೆ, ಕಾರ್ನಲ್ಲೇ ಹೋಗುವಂತೆ. ಬೇಡ ಅತ್ತೆ, ಸುಮ್ನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ನಾನ್ ನಡ್ಕೊಂಡೇ ಹೋಗ್ತೀನಿ. ಸರಿ, ಕತ್ಲಾಗ ಮುಂಚೆ ಬಂದ್ಬಿಡು. ಸರಿ ಅತ್ತೆ. ಹಲೋ, ರಾಜು ಆಫೀಸರ್? ಹೌದು. ನಾನು ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ. ರಾಜು ಎಲ್ಲಿ? ಅವ್ರು ಹೊರಟು ಅರ್ಧ ಗಂಟೆ ಆಯ್ತಮ್ಮ. ಓ ರಾಜು, ನಿಮ್ ಅತ್ತೆಗೆ ಮೈ ಹುಷಾರಿಲ್ವಂತೆ. ನಿನ್ ಹೆಂಡತಿ ನೋಡ್ಕೊಂಡು ಬರಕ್ ಹೋಗಿದ್ದಾಳೆ. ಪಾಪ ಮಗು ನಡ್ಕೊಂಡು ಹೋಗ್ತಾ ಇದೆ. ಕಾರ್ನಲ್ಲಿ ಕರ್ಕೊಂಡು ಹೋಗಪ್ಪ. ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಹೋಗಿ ಎಷ್ಟೊತ್ತಾಯ್ತು? ಈಗ ತಾನೇ ಹೋದ್ಲು. ಸರಿ. ಸುಮ್ನೆ ಫಾಲೋ ಮಾಡೋದ್ ಬಿಟ್ಟು ಕಾರ್ ನಿಲ್ಸಿ ಕೂತ್ಕೋಬ ಅಂತ ಕರಿಬಾರ್ದೆ? ಇಷ್ಟೊಂದು ಹಾರ್ನ್ ಮಾಡಿದ್ರು ಕೇಳಿಸದೇ ಇರೋ ಹಾಗೆ ನಡೀತಿದ್ದಾಳೆ. ಅಬ್ಬಬ್ಬಾ, ಏನ್ ಬಿಗುಮಾನ. ದೊಡ್ಡದಾಗ ಹಾರ್ನ್ ಮಾಡ್ತಾರೆ. ನನ್ನ ಹೆಸರು ಹೇಳಿದ್ರೆ ಇವ್ರ ಬಾಯಿಂದ ಮುಚ್ಚಿರ್ದು ಹೋಗುತ್ತೇನು? ಅವ್ರ ಕರಿಯೋವರೆಗೂ ನಾನಾಗ್ ಹೋಗಿ ಕೂತ್ಕೊಳ್ಳಲ್ಲ. ಇವಳಿಗೇನ್ ಮಾಲೆ ಹಾಕಿ ತಾಂಬೂಲ ಕೊಟ್ಟು ಪರ ಕೇಳಿ ಕರಿಬೇಕೇನೋ? ಇಷ್ಟ ಇದ್ರೆ ಅವಳಾಗೆ ಬಂದು ಕೂತ್ಕೊಳ್ಳಿ. ನೋಡು, ಸುಂದರವಾಗಿರೋ ಹಕ್ಕಿ ಹೋಗ್ತಾ ಇದೆ ಅಂತ ಹಾರ ನೋಡ್ಕೊಂಡು ಫಾಲೋ ಮಾಡ್ತಾ ಇದ್ದಾನೆ. ನೋಡೋದಕ್ಕೊಳ್ಳೆ ದೊಡ್ಡ ಮನುಷ್ಯನ ತರ ಕಾಣ್ತಾನೆ, ಮಾಡೋ ನೋಡಿ ಲೋಫರ್ ಕೆಲಸ. ಏನೋ ಅಂದೆ? ಲೋಫರ್ ಅಂತೀಯೇನೋ? ಅವ್ರನ್ನ ಯಾರಂತ ತಿಳ್ಕೊಂಡಿದ್ಯೋ? ನನ್ ಗಂಡ ಕಣೋ, ನನ್ ಗಂಡ. ಲೋಫರ್ ಅಂತೆ, ಲೋಫರ್. ಯಾರಾದ್ರೂ ನನ್ ಗಂಡನ್ ಅಂದ್ರೆ ಸಿಗದ್ ಹಾಕ್ಬಿಡ್ತೀನಿ. ಅಮ್ಮ, ಆಶಾ, ಒಬ್ಳೆ ಬಂದೇನಮ್ಮ? ಕಾರ್ ಶಬ್ದ ಆದಾಗಿತ್ತು. ಹೌದಮ್ಮ, ಅವರು ಡ್ರಾಪ್ ಮಾಡಿ ಹೋದ್ರು. ನಿನ್ ಮೈ ಹೇಗಿದೆ? ಈಗ ನೀನ್ ಬಂದ್ಬಿಟ್ಟಿಯಲ್ಲ, ನನಗ್ ಬೇಗ ಹುಷಾರಾಗ್ಬಿಡುತ್ತೆ. ಅಮ್ಮ, ಶ್ರೀಕಾಂತ್, ಆಶಾ ತಾಯಿಗೆ ಹುಷಾರಿಲ್ವಂತೆ? ತುಂಬಾ ಇಳಿದೋಗಿದ್ದಾರೆ. ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸುತ್ತಾನೆ. ಎಲ್ಲ ಮಾಡಾಯ್ತು, ಯಾವ ಔಷಧಿಲೂ ಗುಣ ಕಾಣಿಸ್ತಿಲ್ಲ. ದಯವಿಟ್ಟು ನಂಗೋಸ್ಕರ ಒಂದು ಒಳ್ಳೆ ನರ್ಸಿಂಗ್ ಹೋಮಿಗೆ ಅಡ್ಮಿಟ್ ಮಾಡಿಸು. ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು. ಶ್ರೀಕಾಂತ್, ಒಂದು ವಿಷಯ, ಹಣ ನಾನು ಕೊಟ್ಟೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಓಕೆ. ಅಮ್ಮ, ಅಮ್ಮ, ಅಮ್ಮ. ಏನಪ್ಪ? ಅಮ್ಮ, ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಬಂದಿತ್ತು. ನಾನು ಬಾಂಬೆಗೆ ಹೋಗಿ ಬರ್ತೀನಿ. ಯಾವಾಗ ಬರ್ತೀಯಾ? 2-3 ದಿವಸದಲ್ಲಿ ಬರ್ತೀನಿ. ನೋಡು, ಅಲ್ಲಿ ಮಳೆ ಗಾಳಿ ಜಾಸ್ತಿ ಅಂತೆ, ಮೈ ಹುಷಾರಾಗಿ ನೋಡ್ಕೊ. ಬರ್ತೀನಮ್ಮ. ಬಾಂಬೆಗೆ ಹೋದ ತಕ್ಷಣ ಫೋನ್ ಮಾಡ್ತೀರಾ? ನೀವು ಬಾಂಬೆಯಿಂದ ಬರೋಕೆ ಎಷ್ಟು ದಿವಸ ಆಗುತ್ತೆ? ದೇವ್ಯಾನಿ, ನಿನ್ನನ್ನು ಬಿಟ್ಟು ಹೆಚ್ಚು ದಿನ ಇರೋಕ್ಕಾಗತ್ತಾ?
2-3 ದಿವಸದಲ್ಲಿ ಬಂದ್ಬಿಡ್ತೀನಿ. ಬಾಂಬೆ ತಲುಪಿದಕ್ಕೆ ಟ್ರಂಕಾಲ್ ಮಾಡ್ಬೇಕು. ಅಲ್ದೆ ಪ್ರತಿ ರಾತ್ರಿ ಫೋನ್ ಮಾಡ್ಬೇಕು. ಇಲ್ದೆ ಹೋದ್ರೆ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಆಮೇಲೆ ನೀವೆಲ್ಲೇ ಇದ್ರು ಹೆಂಡತಿನೂ ಇರ್ತಾಳೆ ಅನ್ಕೊಳ್ಳಿ. ಅಮ್ಮ ಅವ್ರ ಅಪ್ಪನೆ ಕೊಟ್ಮೇಲೆ ಮುಗೀತು. ಫೋನ್ ಮಾಡ್ತೀನಿ. ಆ, ಬರ್ಲಾ ಹ್ಮ್ ಬರ್ಲಾ. ಟಾಟಾ. For more updates, like, comment, subscribe to our channel.